ಮನರಂಜನೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮುಖದ ಅಂದಕ್ಕೆ ಮಾತ್ರ ನಾವು ಮನ್ನಣೆ ಕೊಟ್ಟರೆ ಆಗೋದಿಲ್ಲ, ಕೈಗಳ ಸೌಂದರ್ಯ ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ. ಚಳಿಗಾಲದಲ್ಲಿ ಹೊಡೆಯುವಂತಹ ಸ್ಕಿನ್ಗೆ ಒಂದು ಒಳ್ಳೆ ಟ್ರೀಟ್ಮೆಂಟು ಈ ಕೈಗಳ ನರಿಶ್ಮೆಂಟು. ಯಾವ ರೀತಿ ಮಾಡೋದು ನೀವೇ ನೋಡಿ. ಈಗ ಹ್ಯಾಂಡ್ ಪಾಲಿಷ್ಗೆ ಅಂತ ಬಂದಿದ್ದಾರೆ. ಅದು ಡ್ರೈ ಇದೆ, ತುಂಬ ಒಡೆದಿದೆ, ಟ್ಯಾನ್ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾವು ಫೇಸ್ ಥರನೇ ಹ್ಯಾಂಡ್ಸ್ಗೂ ಕ್ಲೆನ್ಸು, ಸ್ಕ್ರಬ್ಬು, ಕ್ರೀಮ್ ಮಸಾಜು, ಪ್ಯಾಕು ಎಲ್ಲ ಮಿಕ್ಸ್ ಮಾಡಿ ಮಸಾಜ್ ಮಾಡ್ತೀವಿ. 20 ಮಿನಿಟ್ಸ್ ಮಸಾಜ್ ಮಾಡ್ತೀವಿ. ಆವಾಗ ಅದರಲ್ಲಿ ಡೆಡ್ ಸ್ಕಿನ್ ಎಲ್ಲ ಕ್ಲಿಯರ್ ಆಗಿ ಒಳ್ಳೆ ಶೈನ್ ಬರುತ್ತೆ ಅಂತ. ಇವಾಗ ನಾನು ಮೊದಲಿಗೆ ಕ್ರೀಮ್ ತಗೊಂಡು ಮಿಕ್ಸ್ ಮಾಡೋದು ತೋರಿಸ್ತೀನಿ. ಇವಾಗ ಕ್ರೀಮ್ ಇದು, ಜೆಲ್ಲು, ಪ್ಯಾಕು, ಸ್ಕ್ರಬ್ಬು ಎಲ್ಲ ಮಿಕ್ಸ್ ಮಾಡಿ, ಸ್ಕ್ರಬ್ಬಿಂದ ರಫ್ ಆಗಿರೋ ಸ್ಕಿನ್ನೆಲ್ಲ, ಒಡೆದಿರೋ ಸ್ಕಿನ್ನೆಲ್ಲ ಕ್ಲಿಯರ್ ಆಗೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಎರಡೂ ಕೈಗೆ 20 ನಿಮಿಷ ಮಸಾಜ್ ಮಾಡಬೇಕು. 20 ನಿಮಿಷ ಮಸಾಜ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಾಗುತ್ತೆ, ಡೆಡ್ ಸ್ಕಿನ್ನು ಕ್ಲಿಯರ್ ಆಗುತ್ತೆ, ಪ್ಯಾಕು ಕೊಟ್ಟಿರ್ತೀವಿ, ಓಪನ್ ಆಗಿರೋ ಪೋಸು ಕ್ಲೋಸು ಆಗುತ್ತೆ, ಮಸಾಜ್ಗೆ ಕ್ರೀಮ್ ಇರುತ್ತೆ, ಅದು ನರಿಶ್ ಆಗುತ್ತೆ. ಎಲ್ಲ ಮಿಕ್ಸ್ ಮಾಡಿ ಮಾಡಿದಾಗ ಹ್ಯಾಂಡ್ ಪಾಲಿಶು ಚೆನ್ನಾಗಾಗುತ್ತೆ. ಪ್ರತಿಯೊಬ್ಬರು ವ್ಯಾಕ್ಸ್ ಮಾಡಿದ್ಮೇಲೆ ಈ ಹ್ಯಾಂಡ್ ಪಾಲಿಶ್ ಮಾಡಿಸ್ಕೊಂಡ್ರೆ ಹ್ಯಾಂಡ್ಸು ಚೆನ್ನಾಗೂ ಇರುತ್ತೆ, ಫೇಸ್ ಥರನೇ ಗ್ಲೋ ಇರುತ್ತೆ ಅಂತ ನಾವು ಈ ಕ್ರೀಮ್ ಮಸಾಜ್ನ ಮಾಡ್ತೀವಿ. ಇದು ಚಾಕ್ಲೇಟ್ದು ಪಾಲಿಶು, ಇದು ಡ್ರೈ ಸ್ಕಿನ್ಗೆ. ಇದು ಬಿಟ್ಟ ಮೇಲೆ ಬೇರೆದನ್ನು ಮಾಡಿಸ್ಬೋದು. 15 ದಿವಸಕ್ಕೆ ಒಂದ್ಸತಿ ಎಲ್ಲ ಥರ ಮಸಾಜೂ ಬರುತ್ತೆ. ಕ್ರೀಮ್ ಮಸಾಜು, ಫ್ರೂಟ್ ಮಸಾಜು ಎಲ್ಲ ಬರುತ್ತೆ. 15 ಡೇಸ್ ಒನ್ಸ್ ನೀವು ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದು ಸಲ ಮಾಡಿಸಿದ್ರೆ ಅಷ್ಟು ಗ್ಲೋ ಬರೋದಿಲ್ಲ. ಇದು 15 ಡೇಸ್ 20 ಡೇಸ್ಗೆ ಒಂದ್ಸತಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ವ್ಯಾಕ್ಸ್ ಆದಮೇಲೆ ಕಂಪಲ್ಸರಿ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಚಾಕ್ಲೇಟ್ ಮಸಾಜ್ ಆಗಿದೆ, 20 ನಿಮಿಷ ಡ್ರೈನೂ ಆಗಿದೆ. ಈಗ ಇದನ್ನು ವಾಶ್ ಮಾಡಿ ನೋಡೋಣ ರಿಸಲ್ಟ್ ಹೇಗಿದೆ ಅಂತ. ಶೈನ್ ಇರುತ್ತಾ, ಗ್ಲೋ ಇರುತ್ತಾ ಅಂತ ನಿಮಗೆ ಇವಾಗ ಗೊತ್ತಾಗುತ್ತೆ. ನೋಡಿ ಇವಾಗ ವಾಶ್ ಮಾಡಿದ್ದೀವಿ, ರಿಸಲ್ಟ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಈಗ ಚಳಿಗಾಲದಲ್ಲಿ ಹೇರ್ ತುಂಬಾನೇ ಡ್ರೈ ಆಗುತ್ತಲ್ವಾ, ಇದಕ್ಕೊಂದು ಒಳ್ಳೆ ಸೊಲ್ಯೂಷನ್ ತೊಗೊಂಬಂದಿದ್ದೀನಿ. ಇವಾಗ ನಾನೇ ಈ ಒಂದು ಟ್ರೀಟ್ಮೆಂಟ್ನ ತೆಗೆದುಕೊಳ್ತಾ ಇದ್ದೀನಿ. ಯಾಕಂದರೆ ನನಗೂ ಕೂಡ ತುಂಬಾ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡಿ ಸಾಕಾಗಿದೆ. ನನಗೂ ನನ್ನ ಒಂದು ಕೂದಲಿಗೂ ಕೂಡ ನರಿಶ್ಮೆಂಟ್ ಬೇಕು ಅಂತ ಅನಿಸ್ತಾ ಇದೆ ನನಗೆ. ಸೊ ಬನ್ನಿ ಏನು ಟ್ರೀಟ್ಮೆಂಟ್ ನನ್ನ ಒಂದು ಹೇರ್ಗೆ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಈಗ ಇವ್ರಿಗೆ ಹೆಡ್ ಮಸಾಜ್ ಮಾಡ್ತೀನಿ. ಇವ್ರ ಸ್ಕ್ಯಾಲ್ಫ್ಗೆ ಇಚ್ಚಿಂಗ್ ಇರಲ್ಲ, ಮತ್ತು ಡ್ರೈ ಆಗೋದಿಲ್ಲ, ಹೇರ್ ಫಾಲ್ ಆಗೋದಿಲ್ಲ. ಅದಕ್ಕೋಸ್ಕರ ರಿಲ್ಯಾಕ್ಸ್ ಆಗುತ್ತೆ. ಈಗ ಹೆಡ್ ಮಸಾಜು ಆಯಿಲ್ ಅಪ್ಲಿಕೇಶನ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ಸ್ಟೀಮ್ ಕೊಟ್ಟು ರಿಲ್ಯಾಕ್ಸ್ನೆಸ್ ಮಾಡ್ತೀವಿ. ನೋಡೋಣ ಇವಾಗ. ಇದಕ್ಕೆ ಅರೋಮಾ ಆಯಿಲ್ಸ್ ಹಾಕಿದ್ದೀವಿ, ಮತ್ತು ಬಿಸಿ ಮಾಡಿದ್ದೀನಿ ಎಣ್ಣೆ. ನೋಡಿ ರೂಟ್ ಬೈ ರೂಟು ತೆಗೆದು ಸ್ಕ್ಯಾಲ್ಫ್ಗೆ ಚೆನ್ನಾಗಿ ಅಪ್ಲಿಕೇಶನ್ ಮಾಡಬೇಕು. ಅಪ್ಲಿಕೇಶನ್ನೇ 5 ಮಿನಿಟ್ಸ್ ಆಗುತ್ತೆ. 45 ಮಿನಿಟ್ಸ್ ಈ ಮಸಾಜ್ ಪ್ರೊಸೀಜರ್ ಇರೋದು. ಇದರಿಂದ ಡ್ಯಾನ್ಡ್ರಫನ್ನು ಕಡಿಮೆ ಆಗುತ್ತೆ. ಬಾಡಿ ಹೀಟ್ ಜಾಸ್ತಿ ಆಗುತ್ತೆ. ನೋಡಿ ಇಲ್ಲಿ ಆಯಿಲ್ ಜಾಸ್ತಿ ಹಾಕ್ಬೇಕು ನಾವು. ಪ್ಲೇಸಲ್ಲಿ ಆಯಿಲ್ ಜಾಸ್ತಿ ಹಾಕಿದಾಗ ಹೀಟ್ ಕಂಟೆಂಟ್ಸ್ ಕಡಿಮೆ ಆಗುತ್ತೆ, ಹೇರ್ ಫಾಲು ಕಡಿಮೆ ಆಗುತ್ತೆ. ನಿಧಾನವಾಗಿ ಮಾಡಬೇಕು, ಫಾಸ್ಟಾಗಿ ಮಾಡಿ ಪ್ರೆಷರ್ ಜಾಸ್ತಿನೂ ಕೊಡಬಾರ್ದು. ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಪ್ರೆಷರ್ ಕೇಳಿ ನಾವು ಮಾಡಬೇಕು. ಜಾಸ್ತಿ ಪ್ರೆಷರು ಕೊಡಬಾರ್ದು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು. ಒಂದು ಸಲ ಹೆಡ್ ಮಸಾಜ್ಗೆ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟಾಪ್ ಮಾಡಬಾರ್ದು ನಾವು.
45 ಮಿನಿಟ್ಸ್ವರೆಗೂ ಮಸಾಜ್ ಮಾಡ್ತಾನೆ ಇರಬೇಕು. ಆಗಲೇ ಅವರು ರಿಲ್ಯಾಕ್ಸ್ ಆಗುತ್ತೆ. ಸಾಮಾನ್ಯವಾಗಿ ಆಯಿಲ್ ಮಸಾಜ್ ಇರಲಿ ಯಾವುದೇ ಮಸಾಜ್ ಅಂದಾಗ ಪ್ರೆಷರ್ ಕೇಳ್ಕೊಳ್ತಿರಲ್ಲ, ಏನಕ್ಕೆ ಅಂದರೆ ಅವ್ರದ್ದು ಅಂದರೆ ನಾವು ಮಸಾಜ್ ಮಾಡುವಾಗ ಅವ್ರಿಗೆ ರಿಲ್ಯಾಕ್ಸ್ ಆಗಬೇಕು, ತೊಂದರೆ ಆಗಬಾರ್ದು, ನಾವು ಮಾಡಿ ಮತ್ತೆ ತಲೆನೋವು ಬರಬಾರ್ದು ಅಂತ ನಾವು ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಪ್ರೆಷರಲ್ಲಿ ಕೇಳಿ ಆಯಿಲ್ ಮಸಾಜು ಈಗ ಈ ವಿಂಟರ್ ಸೀಸನ್ಗೆ ಎಷ್ಟು ಒಳ್ಳೆಯದು ಅಂತೀರಾ? ಸ್ಕ್ಯಾಲ್ಪ್ ವಿಚಿಂಗ್ ಎಲ್ಲ ಕಡಿಮೆ ಆಗುತ್ತೆ, ಮತ್ತು ಡ್ರೈನೆಸ್ ಎಲ್ಲ ಕಡಿಮೆ ಆಗುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ. ಎಷ್ಟೊತ್ತು ಆಯಿಲ್ ಮಸಾಜ್ ಮಾಡಬೇಕು? 45 ಮಿನಿಟ್ಸು, 25 ಮಿನಿಟ್ಸ್ ಮಸಾಜು, 10 ಮಿನಿಟ್ಸ್ ಸ್ಟೀಮು, 15 ಮಿನಿಟ್ಸ್ ಬ್ಯಾಕ್ ಮಸಾಜ್ ಕೊಡ್ತೀವಿ. ನಾವು ಮನೆಯಲ್ಲೇ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದಾದ್ರೆ ಏನು ಮಾಡ್ಕೋಬೋದು? ಅದಕ್ಕೆ ಏನೇನು ಆಯಿಲಿಗೆ ಮಿಕ್ಸ್ ಮಾಡಬೇಕಾ ಏನಾದರೂ? ಅರೋಮಾ ಆಯಿಲ್ಸು, ಆಲ್ಮಂಡ್ ಆಯಿಲು, ಮತ್ತು ಕ್ಯಾಸ್ಟ್ರ್ ಆಯಿಲ್. ತೆಂಗಿನೆಣ್ಣೆ ಹಚ್ಚೋರು ಇರ್ತಾರೆ, ತೆಂಗಿನೆಣ್ಣೆ. ಬರೀ ತೆಂಗಿನೆಣ್ಣೆಯಲ್ಲಿ ಮಸಾಜ್ ಮಾಡ್ಕೋಬೋದಾ? ಬರೀ ಅದೊಂದರಲ್ಲೇ ಅಷ್ಟೊಂದು ನರಿಶ್ ಸಿಗೋದಿಲ್ಲ ನಿಮಗೆ, ಅದು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಷ್ಟೇ. ನಿಮಗೆಲ್ಲ ಬೇರೆ ಥರ ಎಲ್ಲ ಬೇಕು ಅಂದರೆ ಬೇರೆ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಮಾತ್ರ ನಿಮಗೆ ಚೆನ್ನಾಗಿರುತ್ತೆ ಅದು. ಸಾಮಾನ್ಯವಾಗಿ ತುಂಬ ಜನ ಆಯಿಲ್ ಮಸಾಜ್ ಮಾಡ್ಕೋತಾರೆ ಅಥವಾ ಆಯಿಲ್ ಹಚ್ಕೊಳ್ತಾರೆ, ಬಟ್ ಸ್ಟೀಮ್ ತೊಗೊಳ್ಳಲ್ಲ. ಸ್ಟೀಮ್ ಏನಕ್ಕೆ ತೊಗೋಬೇಕಂತೀರಾ? ಆಯಿಲ್ ಹಚ್ಕೊಳೋದ್ರಿಂದ ಏನಪ್ಪ ಅಂದರೆ ಸುಮ್ಮನೆ ಹಚ್ತಾರೆ ಅಷ್ಟೇ. ಈಗ ನಾವು ಹಚ್ಚಿ ಸ್ಕ್ಯಾಲ್ಬಲ್ಲಿ ಮಸಾಜ್ ಮಾಡ್ತಾ ಇದ್ದೀವಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸ್ಕ್ಯಾಲ್ಬಲ್ಲಿ. ಯಾವುದಾದ್ರೂ ಡೆಡ್ ಆಗಿದ್ರೆ ಪೋಸ್ ಓಪನ್ ಆಗಿ ಅದು ಮತ್ತೆ ರೀಕವರ್. ಸ್ಟೀಮ್ ತೊಗೊಳ್ಳೋದು ಒಳ್ಳೇದಂತೀರಾ? ಸ್ಟೀಮ್ ತಗೊಂಡಾಗ ಬ್ಲಡ್ ಸರ್ಕ್ಯುಲೇಷನ್ ಆದಮೇಲೆ ನಾವು ಸ್ಟೀಮ್ ಕೊಟ್ಟರೆ ರೂಟ್ಸ್ಗೆ ಎಣ್ಣೆ ಚೆನ್ನಾಗಿ ಇಳಿಯುತ್ತೆ, ನಿಮ್ಮ ಕೂದಲು ದಪ್ಪ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಸ್ಟೀಮ್ ಕೊಡ್ತೀವಿ. 25 ಮಿನಿಟ್ಸ್ ಮಸಾಜ್ ಆಗಿದೆ. ಈ ಮಸಾಜ್ ಆದಮೇಲೆ ಸ್ಟೀಮ್ ಕೊಡಬೇಕಿದೆ ಹೇರ್ಸ್ಗೆ. ಈಗ 10 ನಿಮಿಷ ಸ್ಟೀಮ್ ಆಗಿದೆ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ತುಂಬಾ ಚೆನ್ನಾಗಿದೆ ಆಯಿಲ್ ಮಸಾಜ್. ತುಂಬ ಸ್ಟ್ರೆಸ್ ಇರೋರಿಗೆಲ್ಲ ತುಂಬ ರಿಲೀಫ್ ಆಗುತ್ತೆ, ಮಸಾಜ್ ಮಾಡ್ತಾರೆ. ಜೊತೆಗೆ ಸ್ಟೀಮ್ ತೊಗೊಳೋದ್ರಿಂದ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಮಂಗಳ ಅವ್ರು ಹೇಳ್ದ ಹಾಗೆ ನಿಮ್ಗೆ ಇನ್ ಕೇಸ್ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಈ ಮಸಾಜನ್ನ ತೊಗೊಳಕ್ಕೆ ಆಗಿಲ್ಲ ಅಂದರೆ ಮನೇಲೇ ಮಾಡ್ಕೋಬೋದು. ಆಯಿಲ್ ಮಸಾಜ್ ಮಾಡ್ಕೊಳ್ಳೋದು, ಸ್ವಲ್ಪ ಸ್ಟೀಮ್ ತೊಗೊಳೋದು, ಅದ್ರ ಜೊತೆಗೆ ತುಂಬಾ ರಿಲೀಫ್ ಆಗುತ್ತೆ ಅಂತ ಹೇಳಿದ್ನಲ್ಲ. ನಿಮ್ಗೆ ಏನೋ ವಾರದ ಪೂರ್ತಿ ಕೆಲಸದ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು.